ನಮ್ ಫೋಟೋ ಆಲ್ಬಮ್ ಹಳೇದು ನನ್ ರೂಮಲ್ಲಿ ಸಿಕ್ತು. ಚಿಕ್ಕಿಗ್ ತೋರ್ಸೋಣ ಅಂತ. ಅಣ್ಣ ನನ್ಗೂ ತೋರ್ಸು. ಅದ್ರಲ್ಲಿ ನಿನ್ ಫೋಟೋನೂ ಇದೆ. ಹೌದಾ? ನಿಮಗ್ ನೋಡ್ಬೇಕು ಅನ್ಸಿದ್ರೆ ನೀವು ನೋಡಿ, ಇಲ್ಲ ನನಗ್ ತೋರಿಸಿ. ಆ ಚಿಕ್ಕಿಗ್ ಮಾತ್ರ ತೋರಿಸಿದ್ರೆ ಚೆನ್ನಾಗಿರಲ್ಲ. ಚಿಕ್ಕಿ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಅದ್ರಲ್ಲಿ ನಗೋದೇನಿದೆ? ಏನಿಲ್ಲ. ಪಾಪ ಅಗಸ್ತ್ಯಣ್ಣ, ನನ್ನಿಂದ ಅತ್ತಿಗೆ ಮೇಲೆ ಕೋಪ ಮಾಡ್ಕೊಳ್ಳೋ ತರ ಆಗೋಯ್ತು. ಅಗಸ್ತ್ಯಣ್ಣ, ಭಕ್ತಿ ಅತ್ತಿಗೆ ಮೇಲೆ ಕೋಪ ಮಾಡ್ಕೊಂಬೇಡ, ಪಾಪ ಅವರು. ಹಾಗೇನಿಲ್ಲ ಬಿಡು. ಮತ್ ಯಾಕೆ ಹೀಗಿದ್ಯಾ? ಚಿಕ್ಕಿ, ನೀನ್ ಬಂದಿದ್ದು ಒಳ್ಳೇದಾಯ್ತು. ಯಾಕೆ? ಅವಾಗಿಂದ ಅಣ್ಣ ಮುಖ ಹೊತ್ಸ್ಕೊಂಡ್ ಕೂತಿದ್ದಾನೆ. ಅತ್ತಿಗೇನು ಬೆಳಗ್ಗೆಯಿಂದ ಬೇಜಾರಲ್ಲಿದ್ದಾರೆ, ಆದ್ರೆ ಇವಾಗ ಶ್ರವಣ್ ಅವ್ರು ಬಂದೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಚಿಕ್ಕಿ, ಅಣ್ಣಂಗೇನಾಯ್ತು? ಅದು ಅಚಿಂತ್ಯ ಅಣ್ಣ, ಈ ವಿಷಯದಲ್ಲಿ ನಾವ್ ಇನ್ವಾಲ್ವ್ ಆಗದೆ ಇರೋದೇ ಒಳ್ಳೇದು. ಅಯ್ಯೋ ಹಾಗೇನಿಲ್ಲ. ಸಾರಿ ಅಗಸ್ತ್ಯ. ನಿನಗೆ ಹೇಳ್ತಿರೋದು. ಅಯ್ಯೋ ಇಲ್ಲ ಇಲ್ಲ, ನಿಮಗೆ ಹೇಳ್ತಿರೋದು ಸಾರಿ ಅಂತ. ಏನೋ ನೀವುನಾ? ಅಣ್ಣ, ಏನ್ ಮರ್ಯಾದೆ ಇದು? ಮತ್ತೆ ಚಿಕ್ಕಿ ನಿನಗ್ ಸಾರಿ ಕೇಳ್ತಿದ್ದಾಳೆ. ಕೇಳ್ತಿದ್ದಾಳಂದ್ರೆ ನೀನೇ ಯೋಚನೆ ಮಾಡು. ಏನಂತ? ನಾವು ಭೂಮಿ ಮೇಲಿಲ್ಲ, ಮಂಗಳ ಗ್ರಹದಲ್ಲಿದ್ದೀವಿ ಅಂತ. 2025ರಲ್ಲಿ ಅದೇನೋ ದೊಡ್ಡ ಅದ್ಭುತ ನಡೆಯುತ್ತೆ ಅಂತ ಕೇಳಿದ್ದೆ. ಅದಿವತ್ ನಿಜ ಆಯ್ತು. ಪ್ಲೀಸ್ ಸಾರಿ ಅಗಸ್ತ್ಯ. ಸಾರಿ ಅಗಸ್ತ್ಯ, ಪ್ಲೀಸ್ ಸಾರಿ. ಅಣ್ಣ ಪಾಪ ಅತ್ತಿಗೆ ಎಷ್ಟ್ ಸರಿ ಸಾರಿ ಕೇಳ್ತಿದ್ದಾರೆ. ಎಷ್ಟೋ ಸಲ ಈ ತರ ಕೇಳಿಲ್ಲ ಅವಳು, 3 ಸಲ ಕೇಳಿರೋದು. ನೋಡು, ಸಾರಿ ಕೇಳಿದ್ರು ಹೇಗ್ ಕೋಪ ಮಾಡ್ಕೋತಾರೆ.